ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಗ್ಗೆ ಬೇಗನೆ ಎದ್ದು 5 ಗಂಟೆಗೆ ಎದ್ದು ವಾಕಿಂಗ್ ಹಾಗೂ ಸ್ವಲ್ಪ ಎಕ್ಸರ್ಸೈಸನ್ನು ಮುಗಿಸಿ ಕಿಚನಿಗೆ ಬಂದು ಇಲ್ಲಿ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೇನೆ. ಇವತ್ತು ಚಪಾತಿ ಮಾಡೋಣ ಅಂತೇಳಿ ಚಪಾತಿ ಹಿಟ್ಟನ್ನು ಕಲಸಿ ಆಮೇಲೆ ಇಲ್ಲಿ ಉಂಡೆಗಳಾಗಿ ಮಾಡಿ ಚಪಾತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಸ್ವಲ್ಪ ಬೇಗನೆ ನಾನು ಬ್ರೇಕ್ಫಾಸ್ಟಿಗೆ ತಯಾರಿ ಮಾಡ್ತಾ ಇದ್ದೇನೆ. ಯಾಕೆಂದರೆ ಇವತ್ತಿನಿಂದ ಮನ್ವಿತಳಿಗೆ ಸೆಕೆಂಡ್ PUCಯದ್ದು ಪಬ್ಲಿಕ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಅವಳಿಗೆ ಬೇಗನೆ ಕಾಲೇಜಿಗೆ ಹೋಗಲಿಕ್ಕಿದೆ. 9 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ, 7 ಗಂಟೆಗೆ ಮನೆಯಿಂದ ಹೋಗಬೇಕು. ಹಾಗಾಗಿ ಅದಕ್ಕಿಂತ ಮೊದಲೇ ಬ್ರೇಕ್ಫಾಸ್ಟ್ ಆಗಬೇಕು. ಯಾಕೆಂದರೆ ಎಕ್ಸಾಮ್ ಅಲ್ವಾ, ಎಕ್ಸಾಮ್ ಅಂದಮೇಲೆ ಒಂದು ಅರ್ಧ ಗಂಟೆ ಮೊದಲೇ ಹಾಲಲ್ಲಿ ಇರಬೇಕು. ಹಾಗಾಗಿ ಬೆಳಗ್ಗೆ ಬೇಗನೆ ಹೋಗ್ತಾ ಇದ್ದಾಳೆ. ಹಾಗೆ ಇಲ್ಲಿ ಬೇಗನೆ ನಾನಿಲ್ಲಿ ಚಪಾತಿಗೆ ರೆಡಿ ಮಾಡ್ತಾ ಇದ್ದೇನೆ. ಹಾಗೆ ಉಂಡೆಯನ್ನೆಲ್ಲ ಮಾಡಿ ಆದಮೇಲೆ ಇಲ್ಲಿ ಚಪಾತಿಯನ್ನು ಲಟ್ಟಿಸಿಕೊಳ್ತಾ ಇದ್ದೇನೆ. ಮಕ್ಕಳಿಗೆ ಎಕ್ಸಾಮ್ ಅಂತ ಹೇಳುವಾಗ ಕರೆಕ್ಟ್ ಟೈಮಿಗೆ ನಾವು ಅವರಿಗೆ ಎಲ್ಲ ರೆಡಿ ಮಾಡಿಕೊಟ್ಟು ಅವರಿಗೆ ಹೋಗುವಾಗೆ ಮಾಡಬೇಕು. ಯಾಕೆಂದರೆ ಒಂದು ವೇಳೆ ನಾವು ಲೇಟಾಗಿ ಕಳಿಸಿದರೆ ಕೆಲವೊಮ್ಮೆ ಟ್ರಾಫಿಕ್ ಜಾಮ್ ಇರ್ತದೆ, ಬಸ್ಸಸ್ ಸಿಗೋದಿಲ್ಲ. ಹಾಗಾಗಿ ಹಾಲಿಗೆ ರೀಚ್ ಆಗುವಾಗ ಕೂಡ ಲೇಟ್ ಆದರೆ ಎಕ್ಸಾಮ್ ಬರೀಲಿಕ್ಕೆ ಕೂಡ ಕಷ್ಟ ಆದಿತ್ತು. ಹಾಗಾಗಿ ನಾನು ಬ್ರೇಕ್ಫಾಸ್ಟಿಗೆ ಇವಾಗ ಬೇಗನೆ ಇಲ್ಲಿ ಚಪಾತಿಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಮೊದಲು ನಾನು ಚಪಾತಿಯನ್ನು ಮಾಡೋದೇ ತುಂಬ ಕಡಿಮೆ ಆಗಿತ್ತು. ಅತ್ತೆಯವರಿರುವಾಗಂತೂ ಚಪಾತಿ ಮಾಡೋದು ತುಂಬಾ ಕಡಿಮೆ ಆಗಿತ್ತು. ಯಾಕೆಂದರೆ ಅವರಿಗೆ ತಿನ್ನಲಿಕ್ಕೆ ಆಗ್ತಿರಲಿಲ್ಲ ಚಪಾತಿಯನ್ನು. ಹಾಗಾಗಿ ತುಂಬ ಅಪರೂಪವಾಗಿ ಮಾಡ್ತಾಯಿದ್ದೆ. ಹಾಗೆಯೇ ಇವಾಗಂತೂ ಮಾಡಿ ನನಗೆ ಚಪಾತಿ ಮಾಡೋದಂದರೆ ತುಂಬಾ ಸುಲಭವಾಗಿ ಬಿಟ್ಟಿದೆ. ಹಾಗಾಗಿ ಹೆಚ್ಚಾಗಿ ನಾನು ವಾರದಲ್ಲಿ 1-2 ಸಲ ಆದರೂ ಚಪಾತಿಯನ್ನು ಮಾಡ್ತೇನೆ. ಹಾಗೆ ಇಲ್ಲಿ ಇವಾಗ ಚಪಾತಿಯನ್ನು ಫ್ರೈ ಮಾಡಿ ಆದಮೇಲೆ ಮನ್ವಿತಳಿಗೋಸ್ಕರ ಸ್ವಲ್ಪ ಟೀ ಮಾಡ್ತಾ ಇದ್ದೇನೆ. ಇಲ್ಲ ಇದ್ದರೆ ಎಕ್ಸಾಮ್ ಬರುವಾಗ ನಿದ್ದೆ ಬರ್ತದೆ ಅಂತೇಳಿ ಸ್ವಲ್ಪ ಸ್ಟ್ರಾಂಗಾಗಿ ಮಾಡಲಿಕ್ಕೆ ಹೇಳಿಲ್ಲ. ಹಾಗಾಗಿ ಅವಳಿಗೊಬ್ಬಳಿಗೆ ಮಾತ್ರ ಇವಾಗ ನಾನು ಟೀ ಮಾಡ್ತಾ ಇದ್ದೇನೆ. ಮತ್ತು ಅವಳಿಗೆ ಬೇಗನೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಮಗೆ ಹಾಲು ಕರೀಲಿಕ್ಕಿದೆ. ಹಾಗಾಗಿ ನಾವು ಮತ್ತೆ ಹಾಲು ಕರೆದಾದ್ಮೇಲೆ ಟೀ ಕುಡಿಯೋಣ ಅಂತೇಳಿ ಅವಳಿಗೊಬ್ಬಳಿಗೆ ನಾನು ಇವಾಗ ಇಲ್ಲಿ ಟೀ ಮಾಡಿ ಕೊಡ್ತಾ ಇದ್ದೇನೆ. ನಾನು ಚಪಾತಿಯನ್ನು ಫ್ರೈ ಮಾಡುವಾಗ ಅದಕ್ಕೆ ಯಾವಾಗಲೂ ಎಣ್ಣೆಯನ್ನು ಹಚ್ಚೋದಿಲ್ಲ. ಬೇಕು ಅಂತ ಆದರೆ ಮಾತ್ರ ಸ್ವಲ್ಪ ತುಪ್ಪವನ್ನು ಹಾಕ್ತೇನೆ. ಮನ್ವಿತಳಿಗೆ ಎಣ್ಣೆ ಹಾಕದಿದ್ದರೆ ಚಪಾತಿ ಇಷ್ಟ. ಹಾಗಾಗಿ ಸ್ವಲ್ಪ ಚಪಾತಿಗೆ ಮಾತ್ರ ಇಲ್ಲಿ ನಾನು ತುಪ್ಪವನ್ನು ಹಾಕ್ತೇನೆ. ಹಾಗೆ ಬೆಳಿಗ್ಗೆ 6:30ಗೆ ಬ್ರೇಕ್ಫಾಸ್ಟ್ ಮಾಡಿ ಅವಳು ಎಕ್ಸಾಮಿಗೆ ಹೊರಟಳು. ನಿಮ್ಮೆಲ್ಲರ ಆಶೀರ್ವಾದ ಸದಾ ಅವಳ ಮೇಲೆ ಇರಲಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಬೆಳಿಗ್ಗೆ 9 ಗಂಟೆಯಿಂದ 1 ಗಂಟೆ ತನಕ ಎಕ್ಸಾಮ್ ಇತ್ತು. ಹಾಗೆ ಎಕ್ಸಾಮ್ ಮುಗಿಸಿಕೊಂಡು ಬಂದಾದಮೇಲೆ ಇಲ್ಲಿ ಸಾಯಂಕಾಲ ಜಾನ್ ಅವರು ಪಾನಿಪುರಿ ತಂದರು. ಹಾಗೆ ನಾವು ಇವಾಗ ಪಾನಿಪುರಿಯನ್ನು ತಿಂತಾ ಇದ್ದೇವೆ. ತುಂಬ ಸಮಯ ಆಯಿತು, ನಾನೇ ಮನೆಯಲ್ಲೇ ಮಾಡೋದು, ಆದರೆ ಇವತ್ತು ಹೊರಗಿಂದ ತರುವ ಅಂತೇಳಿ ಆಯಿತು. ಹಾಗಾಗಿ ತಂದದ್ದು. ಹಾಗೆ ಪಾನಿಪುರಿಯನ್ನು ತಿಂದು ಮತ್ತೆ ಮನ್ವಿತಾ ಅವಳ ಸ್ಟಡೀಸನ್ನು ಸ್ಟಾರ್ಟ್ ಮಾಡಿದ್ಲು. ಹಾಗೆ ನಾನು ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಿದೆ. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಸಿಗಡಿ ಡ್ರೈಯ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ನಿನ್ನೆ ನಾನು ಇದರ ಶಾರ್ಟ್ ವಿಡಿಯೋವನ್ನು ಹಾಕಿದ್ದೆ. ಇವಾಗ ಲಾಂಗ್ ವಿಡಿಯೋದಲ್ಲಿ ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಅದೇ ರೀತಿ ಇಷ್ಟ ಆದರೆ ಶೇರ್ ಮಾಡಿ. ಬನ್ನಿ ಇವಾಗ ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿನ್ನೆ ಜಾನ್ ಅವರು 1 kg ಸಿಗಡಿ ಮೀನನ್ನು ತಂದಿದ್ದರು. ಇದು ದೊಡ್ಡ ಸೈಜಿದ್ದು ಸಿಗಡಿ ಮೀನು, ತುಂಬಾ ಕಾಸ್ಟ್ಲಿ ಕೂಡ. ನಾವು ಕಾಸ್ಟ್ಲಿ ಆಗಿರುವುದರಿಂದ ಈ ಥರದ ಸಿಗಡಿ ಮೀನನ್ನು ತರೋದು ತುಂಬಾ ಕಡಿಮೆ. ನಿನ್ನೆ ಯಾಕೋ ತಂದರು. ಹಾಗೆ ಅದರಿಂದ ಒಂದು ಸಿಗಡಿ ಡ್ರೈ ಮಾಡೋಣ ಅಂತೇಳಿ ಇಲ್ಲಿ ನಾನು ಕ್ಲೀನ್ ಮಾಡಿ ಎಲ್ಲ ತೊಗೊಂಡಿದ್ದೇನೆ. ಇವಾಗ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ಇದಕ್ಕೆ ನಾನು ಸ್ವಲ್ಪ ಮೆಣಸಿನ ಹುಡಿ, ಅರಸಿನ ಹುಡಿ, ಉಪ್ಪು ಹಾಗೂ ಲಿಂಬೆ ಹುಳಿ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೇನೆ. ಒಂದು ಅರ್ಧ ಗಂಟೆ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟರೆ ಸಾಕು. ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಇನ್ನೊಂದು ಅರ್ಧ ಗಂಟೆ ನಾನು ಇದನ್ನು ಇಡ್ತೇನೆ. ಹಾಗೆಯೇ ಇದನ್ನು ಮ್ಯಾರಿನೇಟ್ ಹೊತ್ತಿಗೆ ಇಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ತೊಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದನ್ನು ಇವಾಗ ನಾವು ಫ್ರೈ ಮಾಡಿಕೊಳ್ಬೇಕು. ತುಂಬ ಕೆಂಪಗಾಗುವ ತನಕ ಫ್ರೈ ಮಾಡಬೇಕು ಅಂತ ಏನಿಲ್ಲ. ಸ್ವಲ್ಪ ಅದರ ಹಸಿ ವಾಸನೆ ಹೋದ್ಮೇಲೆ ಒಂದು ಟೊಮೆಟೊವನ್ನು ತೊಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ತೇನೆ. ಹಾಗೆ ಇಲ್ಲಿ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಮೆಣಸಿನ ಹುಡಿ, ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಕಾಳು ಮೆಣಸಿನ ಹುಡಿ, ಅರಸಿನ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದನ್ನೆಲ್ಲ ಹಾಕಿ ಮತ್ತೆ ನಾನು ಇದನ್ನು ಫ್ರೈ ಮಾಡ್ತೇನೆ. ಈ ಮಸಾಲ ಟೊಮೆಟೊ ಹಾಗೂ ಈರುಳ್ಳಿಯ ಜೊತೆಗೆ ಚೆನ್ನಾಗಿ ಫ್ರೈ ಆಗಬೇಕು. ಈ ಮಸಾಲ ಫ್ರೈ ಆದರೆ ಒಂಥರ ಒಳ್ಳೆ ಫ್ಲೇವರ್ ಬರ್ತದೆ. ಹಾಗಾಗಿ ನಾನಿಲ್ಲಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಿಟ್ಟಂತಹ ಸಿಗಡಿ ಮೀನನ್ನು ಹಾಕ್ತೇನೆ. ನೋಡಿ ಇವಾಗ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇದನ್ನು ಈ ಮಸಾಲ ಜೊತೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ.
ಇವಾಗ ಇಲ್ಲಿ ಡ್ರೈ ಅಂತ ಅನಿಸ್ತಾ ಇದೆ. ಮತ್ತು ಸಿಗಡಿ ಮೀನು ಚೆನ್ನಾಗಿ ಬೆಂದಾಗ ಅದರ ನೀರೆಲ್ಲ ಬಿಟ್ಟು ಸ್ವಲ್ಪ ಗಸಿ ಥರ ಆಗ್ತದೆ. ಇವಾಗ ನೋಡಿ ಸ್ವಲ್ಪ ಫ್ರೈ ಮಾಡಿಕೊಳ್ತೇನೆ. ಇಲ್ಲಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ನಾನು ಅದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಮತ್ತು ಸ್ವಲ್ಪ ಹೊತ್ತು ಇದನ್ನು ಬೇಯಿಸಿಕೊಳ್ತೇನೆ. ಈ ಥರ ಪ್ಯಾನಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಿಕೊಂಡ್ರೆ ಒಳ್ಳೆಯದು. ಇವಾಗ ನೋಡಿ ಸಿಗಡಿ ಮೀನು ಬೆಂದಿದೆ. ಅದೇ ರೀತಿ ಸ್ವಲ್ಪ ಗಸಿ ಥರ ಆಗಿದೆ. ಟೇಸ್ಟ್ ಅಂತೂ ತುಂಬಾ ಸೂಪರಾಗಿತ್ತು. ಮಸಾಲದು ಟೇಸ್ಟ್ ನೋಡಿದೆ. ಹಾಗಾಗಿ ನೋಡಿ ಇವಾಗ ಸ್ವಲ್ಪ ನೀರು ಬಿಟ್ಟಿದೆ. ಸಿಗಡಿ ಮೀನು ಬೇಯುವಾಗ ಸ್ವಲ್ಪ ನೀರು ಬಿಟ್ಟದ್ದು. ಇನ್ನು ಸ್ವಲ್ಪ ಡ್ರೈ ಆಗುವ ತನಕ ನಾನು ಅದನ್ನು ಬೇಯಿಸ್ತೇನೆ. ನೋಡಿ ಇವಾಗ ಡ್ರೈ ಆಗ್ತಾ ಬಂತು. ಟೇಸ್ಟ್ ಅಂತೂ ತುಂಬಾ ಸೂಪರಾಗಿ ಬಂದಿದೆ. ಅದೇ ರೀತಿ ನಾನು ಸಿಂಪಲಾಗಿ ಮಾಡಿದ್ದು ಕೂಡ. ಇವಾಗ ನೋಡಿ ಸೂಪರಾದ ಸಿಗಡಿ ಮೀನಿನ ಡ್ರೈ ರೆಡಿ ಆಯಿತು. ಹಾಗೆ ಇದನ್ನು ಇವಾಗ ನಾನೊಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ. ಸಿಗಡಿ ಮೀನಿನ ಡ್ರೈ ಅಪರೂಪವಾಗಿ ಮಾಡಿದ್ದಾದರೂ ತುಂಬಾ ಟೇಸ್ಟಾಗಿ ಬಂದಿತ್ತು. ಸೂಪರಾಗಿತ್ತು. ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತು ಕಮೆಂಟ್ ಮೂಲಕ ನನಗೆ ತಿಳಿಸಿ ಹೇಗೆ ಬಂದಿದೆ ಅಂತೇಳಿ. ಇವಾಗ ನೋಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ. ಹಾಗೆ ಇವತ್ತಿನ ಈ ಒಂದು ಸಿಂಪಲಾದ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.